ಇಡೀ ದಿನ ಆಫೀಸಲ್ಲಿ ಯಾರು ಇರ್ತಾರಕ್ಕ, ಅದು ಬೇರೆ ಟುಸ ಪುಸ ಅಂತ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಯಾರಕ್ಕ ಇರ್ತಾರೆ? ದೀಪ ತರ ಮನೇಲಿ ಕೂತ್ಕೊಂಡು ಏನೋ ಒಂದ್ ಕೆಲಸ ಮಾಡ್ಕೊಂಡು ಇದ್ಬಿಡೋದೇ ವಾಸಿ ಅನ್ಸ್ತಿದೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಅಕ್ಕ, ಒಂದೊಂದ್ಸಲಿ ನಂಗೆ ಗೊತ್ತಿಲ್ದಂಗೆನೆ ದಿಶಾ ಇಂದ ದೀಪ ಹೋಗ್ತೀನಿ ನಾನು. ಆಗ್ಬಾರ್ದು, ಅದೇ ಅಲ್ವಾ ಪಾಯಿಂಟು. ನೋಡು ದೀಪ, ಇವತ್ತಿಂದ ನಿನ್ ಜೀವನದ ಹೊಸ ಅಧ್ಯಾಯ ಶುರು ಆಗಿದೆ. ಈ ಪರೀಕ್ಷೆಯಲ್ಲಿ ನೀನು ದೀಪ ಆಗಿ ಚಿರು ಮನ್ಸನ್ನ ಗೆಲ್ಬೇಕು. ರೂಪಕ್ಕಿಂತ ಗುಣನೇ ಮುಖ್ಯ ಅನ್ನೋದನ್ನ ನೀನು ಪ್ರೂವ್ ಮಾಡ್ಬೇಕು. ಇಲ್ದೆ ಹೋದ್ರೆ ನೀನೇ ನಿನ್ ಕೈಯಾರ ನಿನ್ ಜೀವನನ ಹಾಳು ಮಾಡ್ಕೊಳ್ಳೋ ಸಂದರ್ಭ ಬಂದ್ರೂ ಬರಬಹುದು. ಯೋಚನೆ ಮಾಡು. ಹೌದಕ್ಕ, ಇನ್ಮೇಲಿಂದ ನೀವ್ ಹೇಳ್ದಂಗೆನೆ ನಾನು ಫುಲ್ ಸೀರಿಯಸ್ ಆಗ್ತೀನಿ. ಇದು ನಿನ್ನ ಮತ್ತೆ ಚಿರು ಅದಕ್ಕೆ ಮಧ್ಯೆ ನಡೀತಿರೋ ಯುದ್ಧ. ನೀನ್ ಈ ಮನೇಲಿ ಇರ್ಬೇಕೋ ಬೇಡವೋ ಅನ್ನೋ ಅಳಿವು ಉಳಿವಿನ ಪ್ರಶ್ನೆ. ನೀನ್ ಈ ಪರೀಕ್ಷೆ ಗೆಲ್ಲೇಬೇಕು ದೀಪ. ಹೌದಕ್ಕ, ಸೌಂದರ್ಯ ಮೇಡಮ್ನ ಸೋಲ್ಸುವ ಮೂಲಕ ಈ ಯುದ್ಧದಲ್ಲಿ ಗೆದ್ದು ಇತಿಹಾಸ ನಿರ್ಮಿಸಿ. ಚಿರು ಕ್ಯಾಬಿನಿಗೆ ಯಾಕೆ ಹೋಗಿದ್ದೆ? ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನನೇ ಇಷ್ಟೊಂದು ಧೈರ್ಯ ಬಂತ ನಿನ್ಗೆ? ಮೇಡಮ್, ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟೆ. ಸತ್ಯ ಹೇಳೋರ್ಗಿಂತ ಸುಳ್ಳು ಹೇಳೋರ್ನ ಬೇಗ ಕಂಡಿಡಿತೀನಿ ನಾನು. ಗೊತ್ತಾಗದೆ ಹೋಗಿ ಗೊತ್ತಿಲ್ದಂಗೆ ನಮ್ ಚಿರು ಫೋಟೋನ ಉಲ್ಟಾ ತಿರುಗಿಸಿಟ್ಬಿಟ್ಯಾ? ಚಿರು ನೆರಳು ಮುಟ್ಟೋ ಯೋಗ್ಯತೆನೂ ಇಲ್ಲ ನಿನ್ಗೆ. ಯಾವತ್ತು ನೀನ್ ದೂರ ಹೋದ್ಯೋ ಆವತ್ತೇ ನೀನು ನಿನ್ನ ಮರ್ಯಾದೆನೂ ಕಳ್ಕೊಂಡ್ಯಾ. ಮತ್ತೆ ನೀನು ನಮ್ ಚಿರು ಲೈಫಲ್ಲಿ ಬರಕ್ಕೆ ಟ್ರೈ ಮಾಡ್ಬೇಡ, ಅರ್ಥ ಆಯ್ತಾ? ಸರಿ ಮೇಡಮ್. ಚಿರು ಕಣ್ಣಿಗೆ ಕಾಣಿಸ್ಕೊಳ್ದೆ ಇರೋ ಹಾಗಿದ್ರೆ ಮಾತ್ರ ನಿನಗೆ ಇಲ್ಲಿ ಕೆಲ್ಸ, ಇಲ್ಲ ಅಂದ್ರೆ ಈಗಲೇ ಇಲ್ಲಿಂದ ಹೋಗ್ತಾ ಇರ್ಬೋದು. ಪ್ಲೀಸ್ ಹಾಗೆ ಹೇಳ್ಬೇಡಿ ಮೇಡಮ್. ನನ್ನ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಒಂದ್ಸರಿ ತಪ್ಪು ಮಾಡೇ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ತಪ್ಪು ಮಾಡಿ ನಿಮ್ಮಿಂದ ದೂರ ಹೊರಟೋದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲಿ ನಿನ್ನ ಕೆಲಸ ಏನು? PA ಮೇಡಮ್. ಯಾರಿಗೆ? ನಿಮಗೆ. ಅದನ್ನ ಅರ್ಥ ಮಾಡ್ಕೊಂಡು ನಾನು ಹೇಳ್ದಷ್ಟು ಕೆಲಸ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ರೆ ಸರಿ. ಅದನ್ನ ಬಿಟ್ಟು ಬಾಲ ಬಿಚ್ತೀನಿ ಅಂತ ಹೋದ್ರೆ ಸರಿ ಇರಲ್ಲ. ಇವತ್ತು ಕೆನ್ನೆಗೆ ಬಾರಿಸಿದ್ದೀನಿ, ನಾಳೆ ಕತ್ ಹಿಡಿದು ಆಚೆಗೆ ದಬ್ತೀನಿ. ರಿಯಲಿ ಸಾರಿ ಮೇಡಮ್. ನೀವು ಹೇಳಿದ್ದನ್ನೇ ಮಾಡ್ತೀನಿ. ಇದು ನನ್ನ ಕ್ಯಾಬಿನ್. ನೀನು ಡೈರೆಕ್ಟ್ ಆಗಿ ನನ್ನ ಕ್ಯಾಬಿನ್ಗೆ ಬರಬೇಕು. ನಾನು ಹೇಳ್ದಷ್ಟು ಕೆಲಸ ಮಾತ್ರ ಮಾಡಬೇಕು. ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು, ಅರ್ಥ ಆಯ್ತಾ? ಓಕೆ ಮೇಡಮ್. ಸಂದೀಪ, ಸಾರಿ ಮಗ. ಸಂಜೆಯಿಂದ ನಿನಗೆ ಇಷ್ಟೊಂದೆಲ್ಲ ಹರ್ಟ್ ಆಗಿದ್ರು ನಾನೇನು ಮಾಡೋಕ್ಕಾಗಲಿಲ್ಲ. ಇರಲಿ ಬೇಡ, ಅವತ್ತು ನಿನ್ನ ಪರಿಸ್ಥಿತಿನ ಸರಿ ಜೋಬು. ಕರೆಕ್ಟ್ ಮಗ. ಅದೇನೋ ಹೇಳ್ತಾರಲ್ಲ, ನಶೆ ಇರಿದಾಗ ಜಗತ್ತೇ ಕಾಣಲ್ಲ ಅಂತಲ್ಲ, ಹಾಗೆ ಅವಳು ನನಗೆ ಅನ್ನ ನೀರು ಕೊಡದೆ ಬರೀ ಎಣ್ಣೆ ಕೊಟ್ಟು ಕೊಟ್ಟು ಆ ಎಣ್ಣೆಲ್ಲ ನಾನು ಕಟ್ಟಾಕ್ಬಿಟ್ಟಿದ್ಲು. ಎಂಥ ವಿಷ ಜಂತು ಅಂತ ನನಗಿನ್ನೂ ಗೊತ್ತಿಲ್ಲ. ಬೇಡ, ದೇವ್ರ ದಯೆಯಿಂದ ಅವಳಿಂದ ನಿಂಗೆ ಮುಕ್ತಿ ಸಿಕ್ತಲ್ಲ, ಅಷ್ಟೇ ಸಾಕು. ಮೊನ್ನೆ ಅಮ್ಮ ಸಿಕ್ಕಿದ್ರು, ವೈದ್ಯದಕ್ಕೆ ಸಾರಿ ಕೇಳೋದ್ರು. ಪಾಪ ಅಂತ ಅನಿಸ್ತ. ಅವಳು ನಿಮ್ಮ ಮನೇಲಿ ಎಲ್ಲರ ಮುಂದೆನೂ ಒಳ್ಳೇದಂತ ನಂಬಿಸಿದ್ಲು. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಅಪ್ಪ ನಿನ್ ಜೊತೆ ನಿಂತಿರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಹೌದು ಮಗ, ಇಷ್ಟು ದಿನ ಅವರು ನನ್ನ ಹೊಡಿತಿದ್ರು, ಬೈತಿದ್ರು, ನಾಲ್ಕು ಥರ ಟ್ರೀಟ್ ಮಾಡ್ತಾ ಇದ್ರು. ಆದರೆ ಅವ್ರ ಮನಸ್ಸಲ್ಲಿ ನನ್ನ ಮಗ ಉದ್ಧಾರ ಆಗಲಿ ಅನ್ನೋದು ಮಾತ್ರ ಇತ್ತು. ಯಾವಾಗ ಸಂಜನೆಯಿಂದ ನನ್ನ ಜೀವನ ಹಾಳಾಗ್ತಾ ಇದೆ ಅಂತ ಗೊತ್ತಾಯ್ತೋ ಆಗ ಅವ್ರ ಮನಸ್ಸಲ್ಲಿ ನನಗೋಸ್ಕರ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಯ್ತು. ನಿಜವಾಗ್ಲೂ ಅಪ್ಪ ನನ್ನ ಪಾಲಿಗೆ ಹೀರೋ ಆಗ್ಬಿಟ್ರು. ಆದರೆ ನಾನೇ ಅವ್ರಿಗೋಸ್ಕರ ಇಲ್ಲಿವರೆಗೂ ಏನೂ ಮಾಡೋಕ್ಕಾಗಲಿಲ್ಲ. ತಲೆ ಕೆಡಿಸ್ಕೋಬೇಡ್ವೋ, ನಿನ್ಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ನೀನ್ ಬೆಳೆದೇ ಬೆಳಿತೀಯ ಅಂತ ನನಗೆ ನಂಬಿಕೆ ಇದೆ. ಹೌದು, ಫಸ್ಟು ನಾನು ಮೆಂಟಲಿ ಫಿಟ್ ಆಗಬೇಕು. ಅದಕ್ಕೆ ವರ್ಕೌಟ್ ಶುರು ಮಾಡಿದ್ದೀನಿ. ಬಾ, ನನ್ನ ಜೊತೆ ನೀವು ವರ್ಕ್ ಮಾಡು. ಅಪ್ಪ ದೇವರು, ನನ್ನ ಕೈಲಿ ಇವೆಲ್ಲ ಆಗಲ್ಲ, ನೀವು ಮಾಡಿ, ನಾನು ನಿಂತ್ಕೊಂಡು ನೋಡ್ತಾ ಇರ್ತೇನೆ. Is it? ಚಿಕ್ಕಪ್ಪ ಪ್ಲೀಸ್, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನೇನು ಸುಳ್ಳು ಹೇಳ್ತೀನೇನಪ್ಪ? ಎಷ್ಟೋ ಜನ ಮಾಡಲ್ಸು ನನ್ನ ಲವ್ ಮಾಡು, ನನ್ನ ಮದುವೆ ಆಗು ಅಂತ ಹೇಳಿಲ್ವಾ? ಹೇಳಿದ್ರು, ನಾನು ಅದನ್ನೆಲ್ಲ ಇಗ್ನೋರ್ ಮಾಡಿದ್ದೆ. ಅದೆಲ್ಲ ಯಾಕೀಗ?
ಹೌದೌದು, ಅವನು ಅದನ್ನ ಇಗ್ನೋರ್ ಮಾಡಿದ್ದ. ಆದ್ರೆ ಒಂದೇ ಒಂದ್ಸಲ ಏನಾಯ್ತು ಗೊತ್ತಾ? ಈಗ ಆ ವಿಷಯ ಎಲ್ಲ ಯಾಕೆ ಚಿಕ್ಕಪ್ಪ, ಬಿಡಿ. ನೋನು ಅವ್ರು ಹೇಳಿ, ಯಾಕೆ ತಡೀತಿದ್ದೀರಾ? ನೀವು ಹೇಳಿ ಭಾಸ್ಕರ್. ಸರಿ, ಏನಾಯ್ತು ಗೊತ್ತಾ? ಒಬ್ಬಳು ಮಾಡ್ಲಿದ್ಲು, ತುಂಬಾ ಚೆನ್ನಾಗಿದ್ಲು. ಅವಳು ನಮ್ ಚಿರು ಹಿಂದೆ ಬಿಟ್ಬಿಟ್ಟಿದ್ಲು. ಚಿರು, ನೀ ನಾನು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಿಲ್ಡಿಂಗ್ ಮೇಲಿಂದ ಸತ್ತೋಗ್ಬಿಡ್ತೀನಿ ಅಂದ್ಲು. ಮೈ ಗಾಡ್. ಅವಳು ಸಾಯಕ್ಕೆ ಟೆರೆಸ್ಗೂ ಹೋದ್ಲು. ಆಮೇಲೇನು, ನಾನ್ ಹೋಗಿ ನೀನು ಪ್ರೀತಿ ಮಾಡೋದಿದ್ರೆ ರಣಚಿನ್ನಿ ತರ ಓಡಾಡ್ಬೇಕು, ಹೇಳಿ ತರ ಸಾಯೋದಲ್ಲ ಅಂತ ಬುದ್ಧಿ ಹೇಳಿ ಕರ್ಕೊಂಡ್ ಬಂದೆ. ವಾವ್ ಭಾಸ್ಕರ್, ಒಬ್ರ ಲೈಫ್ ನ ಸೇವ್ ಮಾಡ್ಬಿಟ್ರಿ ನೀವು. ಡೆಫಿನೆಟ್ಲಿ ಐ ಲೈಕ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಗೈಸ್ ಪ್ಲೀಸ್, ಕೆನ್ ವಿ ಫೋಕಸ್ ಆನ್ ದ ವರ್ಕ್ ನಾವ್? ದೀಪಾವಳಿ ಹತ್ರ ಬರ್ತಾ ಇದೆ ಅಂಡ್ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ನ್ಯೂ ಡಿಸೈನ್ಸ್. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅದಕ್ಕೆ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಪ್ಕಮಿಂಗ್ ಈವೆಂಟ್ಸ್ ಅಲ್ಲಿ ನಾವು ಏನೇನು ಮಾಡಬೇಕು ಅಂತ ಅದಕ್ಕೆ ಹತ್ರ ಒಂದ್ಸರ್ತಿ ಡಿಸ್ಕಸ್ ಮಾಡ್ಬಿಟ್ಟು ಪ್ಲೀಸ್ ಗೆಟ್ ಬ್ಯಾಕ್ ಟು ಮೀ. ಓಕೆ? ಸಾರಿ ಚಿರಾಗ್, ನಾನು ನಿಮ್ಮೊಬ್ರಿಗೆ ರಿಪೋರ್ಟ್ ಮಾಡೋದು ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೆ. ಐ ನೋ ದಿಶಾ, ರಿಪೋರ್ಟ್ ನನಗೆ ಮಾಡಿ, ಆದರೆ ಅದಕ್ಕೆ ಹತ್ರ ಡಿಸ್ಕಸ್ ಮಾಡ್ಬೋದಲ್ವಾ? ಓಕೆ, ಐ ಲುಕ್ ಇಟ್. ಏನ್ ಹಸ್ಬೆಂಡು, ಇಷ್ಟ ದಿನ ಇದನ್ನೆಲ್ಲ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ದೀರಾ? ಮನೆಗೆ ಬನ್ನಿ, ಮಾಡ್ತೀನಿ.